ಓಂ ಶಾಂತಿ. ವಾಣಿ ಡೇಟು 6/9/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಇದೇ ಚಿಂತೆ ಇರಲಿ. ನಾವು ಎಲ್ಲರಿಗೆ ಹೇಗೆ ಸುಖಧಾಮದ ಮಾರ್ಗ ತಿಳಿಸುವುದು, ಎಲ್ಲರಿಗೆ ಇದು ಅರ್ಥವಾಗಲಿ. ಇದೇ ಪುರುಷೋತ್ತಮರಾಗುವ ಸಂಗಮಯುಗವಾಗಿದೆ. ಪ್ರಶ್ನೆ: ನೀವು ಮಕ್ಕಳು ಪರಸ್ಪರದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಯಾವಾಗ ಶುಭಾಶಯಗಳನ್ನು ಕೊಡುತ್ತೀರಿ? ಮನುಷ್ಯರು ಯಾವಾಗ ಶುಭಾಶಯಗಳನ್ನು ಕೊಡುತ್ತಾರೆ? ಉತ್ತರ: ಯಾರಾದರೂ ಜನ್ಮ ಪಡೆದಾಗ, ವಿಜಯಿಗಳಾದಾಗ ಹಾಗೂ ವಿವಾಹವಾದಾಗ, ಇಲ್ಲವೇ ವಿಶೇಷ ದಿನದಂದು ಮನುಷ್ಯರು ಶುಭಾಶಯಗಳನ್ನು ಹೇಳುತ್ತಾರೆ. ಆದರೆ ಅದೇನು ಸತ್ಯವಾದ ಶುಭಾಶಯಗಳಲ್ಲ. ನೀವು ಮಕ್ಕಳು ಒಬ್ಬರು ಇಬ್ಬರು ಇನ್ನೊಬ್ಬರಿಗೆ ಶಿವ ತಂದೆಯ ಮಕ್ಕಳಾಗುವ ಶುಭಾಶಯಗಳನ್ನು ಕೊಡುತ್ತೀರಿ. ನೀವು ಹೇಳುತ್ತೀರಿ, ನಾವು ಎಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ, ಎಲ್ಲ ದುಃಖಗಳಿಂದ ಮುಕ್ತರಾಗಿ ಸುಖಧಾಮಕ್ಕೆ ಹೋಗುತ್ತೇವೆ. ನಿಮಗೆ ಒಳಗಿಂದೊಳಗೆ ಖುಷಿಯಾಗುತ್ತದೆ. ಓಂ ಶಾಂತಿ. ಬೇಹದ್ದಿನ ತಂದೆಯು ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ. ಅಂದಾಗ ಪ್ರಶ್ನೆಯು ಉತ್ಪನ್ನವಾಗುತ್ತದೆ: ಬೇಹದ್ದಿನ ತಂದೆ ಯಾರು? ಇದನ್ನಂತೂ ತಿಳಿದುಕೊಂಡಿದ್ದೀರಿ. ಎಲ್ಲರ ತಂದೆಯು ಒಬ್ಬರೇ ಆಗಿದ್ದಾರೆ. ಅವರಿಗೆ ಪರಮಪಿತನೆಂದು ಹೇಳಲಾಗುತ್ತದೆ. ಲೌಕಿಕ ತಂದೆಗೆ ಪರಮಪಿತನೆಂದು ಹೇಳುವುದಿಲ್ಲ. ಆದ್ದರಿಂದ ಪರಮಪಿತ ಒಬ್ಬರೇ ಆಗಿದ್ದಾರೆ. ಆದರೆ ಅವರನ್ನು ಎಲ್ಲ ಮಕ್ಕಳು ಮರೆತು ಹೋಗಿದ್ದಾರೆ. ಆದ್ದರಿಂದ ಪರಮಪಿತ ಪರಮಾತ್ಮ ದುಃಖಹರ್ತ ಸುಖಕರ್ತನಾಗಿದ್ದಾರೆ. ಅವರನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ನಮ್ಮ ದುಃಖವನ್ನು ಹೇಗೆ ದೂರ ಮಾಡುತ್ತಿದ್ದಾರೆ ಮತ್ತು ಸುಖ ಶಾಂತಿಯಲ್ಲಿ ಹೋಗುತ್ತೇವೆ. ಎಲ್ಲರೂ ಸುಖದಲ್ಲಿ ಹೋಗುವುದಿಲ್ಲ. ಕೆಲವರು ಸುಖಧಾಮದಲ್ಲಿ, ಇನ್ನು ಕೆಲವರು ಶಾಂತಿಧಾಮದಲ್ಲಿ ಹೋಗುತ್ತಾರೆ. ಕೆಲವರು ಸತ್ಯಯುಗದಲ್ಲಿ, ಕೆಲವರು ತ್ರೇತಾಯುಗದಲ್ಲಿ, ಇನ್ನು ಕೆಲವರು ದ್ವಾಪರ ಯುಗದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾರೆ. ನೀವು ಸತ್ಯಯುಗದಲ್ಲಿದ್ದಾಗ ಉಳಿದವರೆಲ್ಲರೂ ಮುಕ್ತಿಧಾಮದಲ್ಲಿರುತ್ತಾರೆ. ಅದಕ್ಕೆ ಈಶ್ವರನ ಮನೆ ಎಂದು ಹೇಳುವರು. ಮುಸಲ್ಮಾನರೂ ಸಹ ನಮಾಜ್ ಮಾಡುವಾಗ ಎಲ್ಲರೂ ಸೇರಿ ಖುದಾನ ಆರಾಧನೆ ಮಾಡುತ್ತಾರೆ. ಏತಕ್ಕಾಗಿ? ಸ್ವರ್ಗಕ್ಕಾಗಿಯೋ ಇಲ್ಲವೇ ಖುದಾನ ಬಳಿ ಹೋಗುವುದಕ್ಕಾಗಿಯೋ? ಅಲ್ಲಾನ ಮನೆಯನ್ನು ಬಹಿಷ್ತ್ ಅಂದರೆ ಸ್ವರ್ಗ ಎಂದು ಹೇಳುವುದಿಲ್ಲ. ಅಲ್ಲಂತೂ ಆತ್ಮಗಳು ಶಾಂತಿಯಲ್ಲಿರುತ್ತಾರೆ, ಶರೀರವಿರುವುದಿಲ್ಲ. ಇದಂತೂ ತಿಳಿದುಕೊಂಡಿರಬಹುದು. ಅಲ್ಲಾನ ಬಳಿಗೆ ಶರೀರದೊಂದಿಗಲ್ಲ, ನಾವು ಆತ್ಮಗಳು ಹೋಗುತ್ತೇವೆ. ಕೇವಲ ಅಲ್ಲಾನನ್ನು ನೆನಪು ಮಾಡುವುದರಿಂದಷ್ಟೇ. ಏಕೆಂದರೆ ಅವರನ್ನು ಅರಿತುಕೊಂಡೇ ಇಲ್ಲ. ಅಂದಾಗ ತಂದೆಯು ಸುಖ ಶಾಂತಿಯ ಆಸ್ತಿಯನ್ನು ಕೊಡುತ್ತಾರೆಂದು ಮನುಷ್ಯರಿಗೆ ಹೇಗೆ ಸಲಹೆ ಕೊಡುವುದು? ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ? ವಿಶ್ವದಲ್ಲಿ ಶಾಂತಿಯು ಯಾವಾಗ ಇತ್ತು ಎಂಬುದು ಅವರಿಗೆ ಹೇಗೆ ತಿಳಿಸುವುದು? ಸೇವಾಧಾರಿ ಮಕ್ಕಳಿಗೆ ನಂಬರ್ವಾರ್ ಪುರುಷಾರ್ಥದನುಸಾರ ಈ ಚಿಂತನೆ ಇರುತ್ತದೆ. ನೀವು ಬ್ರಹ್ಮ ಮುಖವಂಶಾಳಿ ಬ್ರಾಹ್ಮಣರಿಗೆ ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದ ಮನುಷ್ಯ ಮಾತ್ರರ ಪಾತ್ರದ ಬಗ್ಗೆ ಪರಿಚಯವನ್ನು ಕೊಟ್ಟಿದ್ದಾರೆ. ನಾವೀಗ ಮನುಷ್ಯ ಮಾತ್ರರಿಗೆ ತಂದೆ ಮತ್ತು ರಚನೆಯ ಪರಿಚಯವನ್ನು ಹೇಗೆ ಕೊಡುವುದು? ತಂದೆಯು ಎಲ್ಲರಿಗೆ ಹೇಳುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿರಿ, ಆಗ ಖುದಾನ ಮನೆಗೆ ಹೋಗುತ್ತೀರಿ. ಸತ್ಯುಗ ಅಥವಾ ಬಹಿಷ್ನಲ್ಲಿ ಎಲ್ಲರೂ ಹೋಗುವುದಿಲ್ಲ. ಅಲ್ಲಿ ಒಂದೇ ಧರ್ಮವಿರುತ್ತದೆ. ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ಇದರಲ್ಲಿ ಯಾರೂ ಬೇಸರವಾಗುವ ಮಾತೇ ಇಲ್ಲ. ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ. ಆದರೆ ಆ ಶಾಂತಿಯು ಅಲ್ಲಾ ಅಥವಾ ಪರಮಾತ್ಮನ ಮನೆಯಲ್ಲಿಯೇ ಸಿಗುತ್ತದೆ. ಎಲ್ಲ ಆತ್ಮಗಳು ಶಾಂತಿಧಾಮದಿಂದ ಬರುತ್ತಾರೆ. ನಂತರ ಯಾವಾಗ ನಾಟಕವು ಮುಕ್ತಾಯವಾಗುವುದು ಆಗಲೇ ಪುನಃ ಅಲ್ಲಿಗೆ ಹೋಗುತ್ತಾರೆ. ತಂದೆಯು ಪತಿತ ಪ್ರಪಂಚದಿಂದ ಎಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬರುತ್ತಾರೆ. ಈಗ ನೀವು ಮಕ್ಕಳು ಬುದ್ಧಿಯಲ್ಲಿದೆ, ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಸುಖಧಾಮದಲ್ಲಿ ಬರುತ್ತೇವೆ. ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಪುರುಷೋತ್ತಮ ಅರ್ಥಾತ್ ಉತ್ತಮರಿಗಿಂತಲೂ ಉತ್ತಮ ಪುರುಷರು. ಎಲ್ಲಿಯವರೆಗೆ ಆತ್ಮವು ಪವಿತ್ರವಾಗುವುದಿಲ್ಲವೋ ಅಲ್ಲಿಯವರೆಗೆ ಉತ್ತಮ ಪುರುಷನಾಗಲು ಸಾಧ್ಯವಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ಅರಿತುಕೊಳ್ಳಿ, ಜೊತೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಈ ಸಮಯದಲ್ಲಿ ಎಲ್ಲ ಮನುಷ್ಯರ ಚಾರಿತ್ರ್ಯವು ಹಾಳಾಗಿದೆ. ಹೊಸ ಪ್ರಪಂಚದಲ್ಲಿ ಎಲ್ಲರ ನಡವಳಿಕೆಯು ಬಹಳ ಚೆನ್ನಾಗಿರುತ್ತದೆ. ಭಾರತವಾಸಿಗಳೇ ಶ್ರೇಷ್ಠ ಚಾರಿತ್ರ್ಯವಂತರಾಗುತ್ತೀರಿ. ಆ ಶ್ರೇಷ್ಠ ಚಾರಿತ್ರ್ಯವಂತರಿಗೆ ಕನಿಷ್ಠರು ತಲೆ ಬಾಗುತ್ತಾರೆ. ಅವರ ಚಲನೆಯನ್ನು ವರ್ಣನೆ ಮಾಡುತ್ತಾರೆ. ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಇದನ್ನು ಅನ್ಯರಿಗೆ ತಿಳಿಸುವುದು ಹೇಗೆ? ಯಾವ ಸಹಜ ಯುಕ್ತಿಯನ್ನು ರಚಿಸುವುದು? ಇದು ಆತ್ಮಗಳ ಮೂರನೇ ನೇತ್ರವನ್ನು ತೆರೆಸುವ ಸೇವೆಯಾಗಿದೆ.
ತಂದೆಯ ಆತ್ಮದಲ್ಲಿ ಜ್ಞಾನವಿದೆ, ಭಲೆ ಮನುಷ್ಯರು ನನ್ನಲ್ಲಿ ಜ್ಞಾನವಿದೆ ಎಂದು ಹೇಳುತ್ತಾರೆ, ಆದರೆ ಇದು ದೇಹಾಭಿಮಾನವಾಗಿದೆ. ಇಲ್ಲಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಸನ್ಯಾಸಿಗಳ ಬಳಿ ಶಾಸ್ತ್ರಗಳ ಜ್ಞಾನವಿದೆ. ತಂದೆಯ ಜ್ಞಾನವನ್ನಂತೂ ತಂದೆಯೇ ಬಂದು ಕೊಡಬೇಕಾಗುವುದು. ಹೀಗೆ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಹೀಗೆ ಅವರು ಕೃಷ್ಣನನ್ನೇ ಭಗವಂತನೆಂದು ತಿಳಿಯುತ್ತಾರೆ. ಭಗವಂತನನ್ನು ತಿಳಿದುಕೊಂಡಿಲ್ಲ. ಋಷಿ ಮುನಿ ಮೊದಲಾದವರು ಸಹ ಭಗವಂತನ ಬಗ್ಗೆ ನಮಗೂ ಗೊತ್ತಿಲ್ಲವೆಂದು ಹೇಳುತ್ತಿದ್ದರು. ಮನುಷ್ಯರು ಭಗವಂತನಾಗಲು ಸಾಧ್ಯವಿಲ್ಲ, ನಿರಾಕಾರ ಭಗವಂತನೇ ರಚಯಿತನಾಗಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಅವರು ಹೇಗೆ ರಚಿಸುತ್ತಾರೆ? ಅವರ ನಾಮ, ರೂಪ, ದೇಶ, ಕಾಲ ಯಾವುದು ಎಂದು ಕೇಳಿದರೆ ಅವರು ನಾಮ ರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳಿಬಿಡುತ್ತಾರೆ. ನಾಮರೂಪದಿಂದ ಭಿನ್ನವಾದ ವಸ್ತುವಿರಲು ಹೇಗೆ ಸಾಧ್ಯ? ಇದು ಅಸಂಭವವೆಂದೇ ತಿಳಿದುಕೊಳ್ಳುವುದಿಲ್ಲ. ಒಂದು ವೇಳೆ ಪರಮಾತ್ಮನು ಕಲ್ಲು, ಮುಳ್ಳು, ಮೀನು, ಮೊಸಳೆ ಎಲ್ಲದರಲ್ಲಿಯೂ ಇದ್ದಾರೆಂದು ಹೇಳುವುದಾದರೆ ಅದು ಸಹ ನಾಮರೂಪವಾಯಿತಲ್ಲವೇ? ಕೆಲವೊಮ್ಮೆ ಕೆಲವೊಂದು ತರಹ ಹೇಳುತ್ತಿರುತ್ತಾರೆ. ಮಕ್ಕಳಿಗೆ ದಿನ ರಾತ್ರಿ ಬಹಳ ಚಿಂತನೆ ನಡೆಯುತ್ತಿರಬೇಕು. ನಾವು ಮನುಷ್ಯರಿಗೆ ಹೇಗೆ ತಿಳಿಸುವುದು? ಇದು ಮನುಷ್ಯರಿಂದ ದೇವತೆಗಳಾಗುವ ಪುರುಷೋತ್ತಮ ಸಂಗಮಯುಗವಾಗಿದೆ. ಮನುಷ್ಯರು ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾರೆ. ಮನುಷ್ಯರು ಮನುಷ್ಯರಿಗೆ ಮಾಡುವುದಿಲ್ಲ. ಮನುಷ್ಯರು ಭಗವಂತನ ಅಥವಾ ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾರೆ. ಮುಸಲ್ಮಾನರು ಸಹ ಆರಾಧನೆ ಮಾಡುತ್ತಾರೆ. ಅಲ್ಲಾಹನನ್ನು ನೆನಪು ಮಾಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಅವರು ಅಲ್ಲಾಹನ ಬಳಿಯಂತೂ ತಲುಪಲು ಸಾಧ್ಯವಿಲ್ಲ. ಮುಖ್ಯ ಮಾತೇನೆಂದರೆ ಅಲ್ಲಾಹನ ಬಳಿ ಹೇಗೆ ಹೋಗುವುದು ಮತ್ತು ಅಲ್ಲಾಹನು ಹೇಗೆ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ, ಇವೆಲ್ಲ ಮಾತುಗಳನ್ನು ಹೇಗೆ ತಿಳಿಸಿಕೊಡುವುದು? ಇದಕ್ಕಾಗಿ ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ. ತಂದೆಯಂತೂ ಮಾಡುವುದಿಲ್ಲ. ತಂದೆಯು ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡುವ ಯುಕ್ತಿಯನ್ನು ಕಲಿಸುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಕಲಿಯುಗದಲ್ಲಿ ತಮೋ ಪ್ರಧಾನರಾಗಿದ್ದಾರೆ. ಅವಶ್ಯವಾಗಿ ಯಾವುದೋ ಸಮಯದಲ್ಲಿ ಸತ್ಯವೂ ಇರಬೇಕಲ್ಲವೇ? ಸತ್ಯಕ್ಕೆ ಪವಿತ್ರ ಪ್ರಪಂಚವೆಂದು ಹೇಳಲಾಗುತ್ತದೆ. ಪವಿತ್ರ ಮತ್ತು ಅಪವಿತ್ರ ಹೇಗೆ ಚಿನ್ನದಲ್ಲಿ ತುಕ್ಕು ಬೀಳುತ್ತದೆಯಲ್ಲವೇ? ಆತ್ಮವು ಸಹ ಮೊದಲು ಪವಿತ್ರ ಸತೋಪ್ರಧಾನವಾಗಿರುತ್ತದೆ, ನಂತರ ಅದರಲ್ಲಿ ತುಕ್ಕು ಬೀಳುತ್ತದೆ. ಯಾವಾಗ ತಮೋಪ್ರಧಾನವಾಗಿ ಬಿಡುವುದೋ ಆಗ ತಂದೆಯು ಬರುತ್ತಾರೆ. ತಂದೆಯೇ ಬಂದು ಸತೋಪ್ರಧಾನ ಸುಖಧಾಮವನ್ನಾಗಿ ಮಾಡುತ್ತಾರೆ. ಸುಖಧಾಮದಲ್ಲಿ ಕೇವಲ ಭಾರತವಾಸಿಗಳೇ ಇರುತ್ತಾರೆ. ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಶಾಂತಿಧಾಮದಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ ಮತ್ತು ಇಲ್ಲಿ ಬಂದು ನಿಧಾನವಾಗಿ ಅಪವಿತ್ರರಾಗುತ್ತಾ ಹೋಗುತ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಸತೋ ರಜೋತಮೋ ಅವಶ್ಯವಾಗಿ ಆಗುತ್ತಾರೆ. ಅಂದಾಗ ಈಗ ಅವರಿಗೆ ನೀವೆಲ್ಲರೂ ಅಲ್ಲಾಹನ ಮನೆಗೆ ತಲುಪಬಹುದೆಂದು, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂಬುದನ್ನು ಅವರಿಗೆ ಹೇಗೆ ತಿಳಿಸುವುದು? ಭಗವಾನ್ ವಾಚು ಅಂತೂ ಇದೆ, ನನ್ನನ್ನು ನೆನಪು ಮಾಡಿದರೆ ಈ 5 ಭೂತಗಳು ಹೊರಟು ಹೋಗುತ್ತವೆ. ನೀವು ಮಕ್ಕಳಿಗೆ ದಿನ ರಾತ್ರಿ ಇದೇ ಚಿಂತೆ ಇರಬೇಕು. ಹೇಗೆ ತಂದೆಗೂ ಸಹ ಚಿಂತೆಯಾಯಿತು. ಈಗ ಹೋಗಿ ಎಲ್ಲರನ್ನೂ ಸುಖಿಯನ್ನಾಗಿ ಮಾಡುವುದೇ ಎಂಬ ಸಂಕಲ್ಪವು ಬಂದಿತು. ಅಂದ ಮೇಲೆ ಮಕ್ಕಳು ಸಹ ತಂದೆಯ ಜೊತೆಯಲ್ಲಿ ಸಹಯೋಗಿಗಳಾಗಬೇಕಾಗಿದೆ. ತಂದೆಯೊಬ್ಬರೇ ಏನು ಮಾಡುವರು? ಒಬ್ಬರಿಂದ ವಿಚಾರ ಸಾಗರ ಮಂಥನ ಮಾಡಿ. ಮನುಷ್ಯರಿಗೆ ಇದು ಪುರುಷೋತ್ತಮ ಸಂಗಮಯುಗವೆಂದು ಕೂಡಲೇ ಅರ್ಥವಾಗಬೇಕೆಂದರೆ ಇಂತಹ ಯಾವ ಉಪಾಯವನ್ನು ರಚಿಸುವುದು? ಈ ಸಮಯದಲ್ಲಿಯೇ ಮನುಷ್ಯರು ಪುರುಷೋತ್ತಮರಾಗುತ್ತಾರೆ. ಮೊದಲು ಶ್ರೇಷ್ಠರಾಗುತ್ತಾರೆ, ನಂತರ ಕೆಳಗಿಳಿಯುತ್ತಾರೆ ಎಂಬುದನ್ನು ಹೇಗೆ ತಿಳಿಸುವುದು? ಮೊಟ್ಟ ಮೊದಲಿಗೆ ಕೆಳಗಿಳಿಯೋದಿಲ್ಲ ಅಲ್ಲವೇ? ಏಕೆಂದರೆ ಬಂದ ತಕ್ಷಣವೇ ತಮೋಪ್ರಧಾನರಾಗಿರುವುದಿಲ್ಲ. ಪ್ರತಿಯೊಂದು ವಸ್ತು ಮೊದಲು ಸತೋಪ್ರಧಾನ, ನಂತರ ಸತೋ ರಜೋತ್ತಮೋ ಆಗುತ್ತದೆ. ಮಕ್ಕಳು ಇಷ್ಟೊಂದು ಪ್ರದರ್ಶನಗಳನ್ನು ನೀಡುತ್ತಾರೆ, ಆದರೂ ಸಹ ಮನುಷ್ಯರು ಏನೂ ತಿಳಿದುಕೊಳ್ಳುತ್ತಿಲ್ಲ. ಅಂದ ಮೇಲೆ ಮತ್ತೇನು ಉಪಾಯ ಮಾಡುವುದು? ಭಿನ್ನ ಉಪಾಯಗಳನ್ನಂತೂ ಮಾಡಬೇಕಾಗುತ್ತದೆ ಅಲ್ಲವೇ? ಅದಕ್ಕಾಗಿ ಸಮಯವು ಸಿಕ್ಕಿದೆ. ತಕ್ಷಣ ಯಾರೂ ಸಂಪೂರ್ಣರಾಗಿ ಬಿಡುವುದಿಲ್ಲ. ಚಂದ್ರಮನು ಸಹ ಸ್ವಲ್ಪವಾಗಿ ಕೊನೆಗೆ ಸಂಪೂರ್ಣನಾಗುತ್ತಾನೆ. ನಾವು ಸಹ ತಮೋಪ್ರಧಾನರಾಗಿದ್ದೇವೆ ಮತ್ತು ಸತೋಪ್ರಧಾನರಾಗುವುದರಲ್ಲೇ ಸಮಯ ಹಿಡಿಸುತ್ತದೆ. ಅದಂತೂ ಜಡ, ಇದು ಚೈತನ್ಯ ಆತ್ಮಗಳ ಮಾತಾಗಿದೆ. ಅಂದಾಗ ನಾವು ಹೇಗೆ ತಿಳಿಸಿಕೊಡಬೇಕು? ಮುಸಲ್ಮಾನರು ಮೌಲ್ವಿಗೆ ತಿಳಿಸಿರಿ, ನೀವು ಈ ನಮಾಜನನ್ನು ಏಕೆ ಓದುತ್ತೀರಿ? ಯಾರ ನೆನಪಿನಲ್ಲಿ ಓದುತ್ತೀರಿ? ಇದನ್ನು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ವಿಶೇಷ ದಿನಗಳಂದು ರಾಷ್ಟ್ರಪತಿ ಮೊದಲಾದವರು ಸಹ ಮಸೀದಿಗೆ ಹೋಗುತ್ತಾರೆ. ಹಿರಿಯರೊಂದಿಗೆ ಆಲಿಂಗನ ಮಾಡುತ್ತಾರೆ. ಎಲ್ಲ ಮಸೀದಿಗಳಿಗೂ ಒಂದು ದೊಡ್ಡ ಮಸೀದಿ ಇರುತ್ತದೆ. ಅಲ್ಲಿಗೆ ಈದ್ ಮುಬಾರಕ್ ಕೊಡಲು ಹೋಗುತ್ತಾರೆ. ಈಗ ಶುಭಾಶಯಗಳಂತೂ ಇದಾಗಿದೆ. ಯಾವಾಗ ಎಲ್ಲ ದುಃಖಗಳಿಂದ ಮುಕ್ತರಾಗಿ ಸುಖಧಾಮದಲ್ಲಿ ಹೋಗುತ್ತೇವೆಯೋ
ಆಗ ಶುಭಾಶಯಗಳು ಎಂದು ಹೇಳಲಾಗುವುದು. ನಾವು ಖುಷಿಯ ಸಮಾಚಾರವನ್ನು ತಿಳಿಸುತ್ತೇವೆ. ಯಾರಾದರೂ ವಿಜಯಿಯಾದಾಗಲೂ ಶುಭಾಶಯಗಳನ್ನು ಹೇಳುತ್ತಾರೆ, ವಿವಾಹವಾದಾಗಲೂ ಶುಭಾಶಯಗಳನ್ನು ಹೇಳುತ್ತಾರೆ, ಅಂದರೆ ಸದಾ ಸುಖಿಯಾಗಿರಿ ಎಂದು. ಈಗ ನಿಮಗೆ ತಂದೆ ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೆ ಹೇಗೆ ಶುಭಾಶಯಗಳನ್ನು ಕೊಡುವುದು. ಈ ಸಮಯದಲ್ಲಿ ನಾವು ಬೇಹದ್ದಿನ ತಂದೆಯಿಂದ ಮುಕ್ತಿ, ಜೀವನ್ಮುಕ್ತಿ, ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ನಿಮಗಂತೂ ಸತ್ಯವಾದ ಶುಭಾಶಯಗಳು ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಿಮಗೆ ಶುಭಾಶಯಗಳು. ನೀವು 21 ಜನ್ಮಗಳಿಗಾಗಿ ಪತಿಗಳಾಗುತ್ತಿದ್ದೀರಿ. ಈಗ ಎಲ್ಲ ಮನುಷ್ಯರು ತಂದೆಯಿಂದ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳುವುದು ಹಾಗೂ ಎಲ್ಲರಿಗೂ ಶುಭಾಶಯಗಳು ಸಿಗುವುದು ನಿಮಗೂ ಸಹ ಈಗ ಅರ್ಥವಾಗಿದೆ. ಆದರೆ ನಿಮಗೆ ಶುಭಾಶಯಗಳನ್ನು ಮನುಷ್ಯರು ಕೊಡಲು ಸಾಧ್ಯವಿಲ್ಲ, ನಿಮ್ಮನ್ನು ತಿಳಿದುಕೊಂಡೇ ಇಲ್ಲ. ಶುಭಾಶಯಗಳನ್ನು ಕೊಡುವುದಾದರೆ ತಾವು ಅವಶ್ಯವಾಗಿ ಬಂದು ಶುಭಾಶಯಗಳನ್ನು ಪಡೆದುಕೊಳ್ಳಲು ಯೋಗ್ಯರಾಗುವರು. ನೀವಂತೂ ಗುಪ್ತವಾಗಿದ್ದೀರಲ್ಲವೇ? ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯಗಳನ್ನು ಕೊಡಬಲ್ಲಿರಿ. ಶುಭಾಶಯಗಳು. ನಾವು ಬೇಹದ್ದಿನ ತಂದೆ ಮಕ್ಕಳಾಗಿದ್ದೇವೆ. ನೀವು ಮಕ್ಕಳು ಎಷ್ಟು ಭಾಗ್ಯಶಾಲಿಗಳಾಗಿದ್ದೀರಿ. ಯಾರಾದರೂ ಜನ್ಮ ಪಡೆದಾಗ ಅಥವಾ ಲಾಟ್ರಿ ಸಿಕ್ಕಿದಾಗ ಶುಭಾಶಯಗಳೆಂದು ಹೇಳುತ್ತಾರೆ. ಮಕ್ಕಳು ಉತ್ತೀರ್ಣರಾದಾಗಲೂ ಸಹ ಶುಭಾಶಯಗಳನ್ನು ಹೇಳುತ್ತಾರೆ. ನಿಮಗೆ ಒಳಗಿಂದೊಳಗೆ ಖುಷಿಯಾಗುತ್ತದೆ. ತಮಗೆ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತೀರಿ. ನಮಗೆ ತಂದೆಯು ಸಿಕ್ಕಿದ್ದಾರೆ, ಅವರಿಂದ ನಾವು ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ತಂದೆಯು ತಿಳಿಸುತ್ತಾರೆ, ನೀವು ಆತ್ಮಗಳು ದುರ್ಗತಿಯನ್ನು ಪಡೆದಿದ್ದೀರಿ, ನೀವೀಗ ಸದ್ಗತಿಯನ್ನು ಪಡೆಯುತ್ತೀರಿ. ಶುಭಾಶಯಗಳಂತೂ ಎಲ್ಲರಿಗೂ ಸಿಗುತ್ತದೆ. ಕೊನೆಯಲ್ಲಿ ಎಲ್ಲರಿಗೂ ಅರ್ಥವಾಗುತ್ತದೆ. ಯಾರು ಶ್ರೇಷ್ಠಾತಿ ಶ್ರೇಷ್ಠರಾಗುವರೋ ಅವರ ಕೆಳಗಿನವರಿಗೆ ಶುಭಾಶಯಗಳನ್ನು ಹೇಳುವರು. ತಾವು ಸೂರ್ಯವಂಶಿ ಕುಲದಲ್ಲಿ ಮಹಾರಾಜ ಮಹಾರಾಣಿಯಾಗುತ್ತೀರಿ. ನೀಚ ಕುಲದವರು ಯಾರು ವಿಜಯಮಾಲೆಯ ಮಣಿಯಾಗುವರೋ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾರೆ. ಯಾರು ತೇರ್ಗಡೆಯಾಗುವರೋ ಅವರಿಗೆ ಶುಭಾಶಯಗಳು ಸಿಗುವುದು. ಅವರದೇ ಪೂಜೆಯು ನಡೆಯುತ್ತದೆ. ಆತ್ಮಕ್ಕೂ ಶುಭಾಶಯಗಳು. ಯಾವುದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತದೆ. ನಂತರ ಭಕ್ತಿ ಮಾರ್ಗದಲ್ಲಿ ಅವರಿಗೆ ಪೂಜೆಯು ನಡೆಯುತ್ತದೆ. ಏಕೆ ಪೂಜೆ ಮಾಡುತ್ತೇವೆಂದು ಮನುಷ್ಯರಿಗೆ ಗೊತ್ತಿಲ್ಲ. ಅಂದಾಗ ಮಕ್ಕಳಿಗೆ ಇದೇ ಚಿಂತನೆ ಇರಬೇಕು. ಎಲ್ಲರಿಗೆ ಹೇಗೆ ತಿಳಿಸಿಕೊಡುವುದು? ನಾವು ಪವಿತ್ರರಾಗಿದ್ದೇವೆ, ಅನ್ಯರನ್ನು ಪವಿತ್ರನಾಗಿ ಮಾಡುವುದು ಹೇಗೆ? ಪ್ರಪಂಚವಂತೂ ದೊಡ್ಡದಾಗಿದೆಯಲ್ಲವೇ? ಮನೆ ಮನೆಗೂ ಸಂದೇಶ ತಲುಪಬೇಕಾದರೆ ಯಾವ ಯುಕ್ತಿಯನ್ನು ರಚಿಸುವುದು? ಸಂದೇಶ ಪತ್ರಗಳನ್ನು ಹಂಚುವುದರಿಂದಲೂ ಎಲ್ಲರಿಗೂ ಸಿಗುವುದಿಲ್ಲ. ಈಗಂತೂ ಪ್ರತಿಯೊಬ್ಬರ ಕೈಗೆ ಸಂದೇಶವು ಸಿಗಬೇಕು. ಏಕೆಂದರೆ ತಂದೆಯ ಬಳಿ ಹೇಗೆ ತಲುಪಬೇಕೆಂದು ಅವರಿಗೆ ತಿಳಿದೇ ಇಲ್ಲ. ಎಲ್ಲ ಮಾರ್ಗಗಳು ಪರಮಾತ್ಮನೊಂದಿಗೆ ಮಿಲನ ಮಾಡುವ ಮಾರ್ಗಗಳೆಂದು ಹೇಳಿಬಿಡುತ್ತಾರೆ. ಆದರೆ ತಂದೆಯು ಹೇಳುತ್ತಾರೆ, ಈ ಭಕ್ತಿ, ದಾನ, ಪುಣ್ಯ ಇತ್ಯಾದಿಗಳನ್ನು ಜನ್ಮ ಜನ್ಮಾಂತರದಿಂದಲೂ ಮಾಡುತ್ತಾ ಬಂದಿದ್ದೀರಿ. ಆದರೆ ಮಾರ್ಗವೆಲ್ಲಿ ಸಿಕ್ಕಿತು? ಇದೆಲ್ಲವೂ ಅನಾದಿಯಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳಿಬಿಡುತ್ತಾರೆ. ಆದರೆ ಯಾವಾಗಿನಿಂದ ಆರಂಭವಾಯಿತು? ಅನಾದಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ಜ್ಞಾನದ ಪ್ರಾರಬ್ಧವು 21 ಜನ್ಮಗಳವರೆಗೆ ನಡೆಯುತ್ತದೆ. ಅದು ಸುಖ, ನಂತರ ದುಃಖ ಸಿಗುತ್ತದೆ. ನೀವು ಮಕ್ಕಳಿಗೆ ಲೆಕ್ಕವನ್ನು ತಿಳಿಸಲಾಗುತ್ತದೆ. ಬಹಳ ಭಕ್ತಿ ಮಾಡಿದ್ದೀರಿ. ಇವೆಲ್ಲ ರಹಸ್ಯಯುಕ್ತ ಮಾತುಗಳನ್ನು ಒಬ್ಬೊಬ್ಬರಿಗೂ ತಿಳಿಸಲು ಸಾಧ್ಯವಿಲ್ಲ. ಏನು ಮಾಡುವುದು? ದಿನಪತ್ರಿಕೆಗಳಲ್ಲಿ ಹಾಕಿಸಬೇಕು. ಸಮಯವಂತೂ ಹಿಡಿಸುತ್ತದೆ. ಅಷ್ಟು ಬೇಗನೆ ಎಲ್ಲರಿಗೆ ಸಂದೇಶವು ಸಿಗಲು ಸಾಧ್ಯವಿಲ್ಲ. ಎಲ್ಲರೂ ಪುರುಷಾರ್ಥ ಮಾಡಲು ತೊಡಗಿಬಿಟ್ರೆ ಮತ್ತೆ ಎಲ್ಲರೂ ಸ್ವರ್ಗದಲ್ಲಿ ಬಂದು ಬಿಡುವರು. ಆದರೆ ಇದು ಸಾಧ್ಯವಿಲ್ಲ. ಈಗ ನೀವು ಸ್ವರ್ಗಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ. ಈಗ ಯಾರು ನಮ್ಮ ಧರ್ಮದವರಿದ್ದಾರೆಯೋ ಅವರನ್ನು ಪುನಃ ಕರೆತರುವುದು ಹೇಗೆ? ಯಾರ್ಯಾರು ಇಲ್ಲಿಂದ ಮತಾಂತರಗೊಂಡಿದ್ದಾರೆ ಎಂಬುದು ಹೇಗೆ ತಿಳಿಯುವುದು? ಹಿಂದೂ ಧರ್ಮದವರು ಮೂಲತಃ ದೇವಿ ದೇವತಾ ಧರ್ಮದವರಾಗಿದ್ದಾರೆ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಪಕ್ಕಾ ಹಿಂದೂಗಳಾಗಿದ್ದಾರೆ. ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಒಪ್ಪುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ಬಂದು ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ನಿರಾಕರಣೆಯನ್ನೇ ಕರೆಯುತ್ತಾರೆ. ಅವರು ಇಷ್ಟು ದೊಡ್ಡ ರಾಜ್ಯವನ್ನು ಹೇಗೆ ಪಡೆದುಕೊಂಡರು? ಅದನ್ನು ಗೆದ್ದು ರಾಜ್ಯ ಪಡೆದಿದ್ದಾರೆ ಎಂದು ಹೇಳಲು ಭಾರತದಲ್ಲಿ ಈ ಸಮಯದಲ್ಲಂತೂ ಯಾವುದೇ ರಾಜಧಾನಿ ಇಲ್ಲ. ಅವರು ಯುದ್ಧ ಮಾಡಿ ರಾಜ್ಯವನ್ನು ಪಡೆಯುವುದಿಲ್ಲ. ಮನುಷ್ಯರಿಂದ ದೇವತೆಗಳನ್ನಾಗಿ ಹೇಗೆ ಮಾಡುವುದು ಎಂಬುದು ಯಾರಿಗೂ ತಿಳಿದಿಲ್ಲ. ನಿಮಗೂ ಸಹ ಈಗ ತಂದೆಯಿಂದ ಅರ್ಥವಾಗಿದೆ.
ಅಂದ ಮೇಲೆ ಜೀವನ ಮುಕ್ತಿಯನ್ನು ಪಡೆಯಬೇಕಾದರೆ ಎಲ್ಲರಿಗೆ ಹೇಗೆ ತಿಳಿಸುವುದು? ಪುರುಷಾರ್ಥ ಮಾಡಿಸುವವರು ಬೇಕಲ್ಲವೇ? ಯಾರು ತಮ್ಮನ್ನು ಅರಿತುಕೊಂಡು ಅಲ್ಲಾಹನನ್ನು ನೆನಪು ಮಾಡುವಂತಿರಬೇಕು? ತಿಳಿಸಿ. ನೀವು ಭಗವಂತನ ಶುಭಾಶಯಗಳೆಂದು ಯಾವುದಕ್ಕೆ ಹೇಳುತ್ತೀರಿ? ನೀವು ಅಲ್ಲಾಹನ ಬಳಿ ಹೋಗುತ್ತಿದ್ದೀರಿ, ಪಕ್ಕಾ ನಿಶ್ಚಯವಿದೆಯೇ? ಯಾವುದಕ್ಕಾಗಿ ನಿಮಗೆ ಇಷ್ಟೊಂದು ಖುಷಿ ಇರುತ್ತದೆ? ಇದನ್ನಂತೂ ಅನೇಕ ವರ್ಷಗಳಿಂದಲೂ ನೀವು ಮಾಡುತ್ತಾ ಬಂದಿದ್ದೀರಿ. ಆದರೆ ಎಂದಾದರೂ ಖುದಾನ ಬಳಿ ಹೋಗುತ್ತೀರೋ ಅಥವಾ ಇಲ್ಲವೋ? ಅವಶ್ಯವಾಗಿ ನಾವು ಏತಕ್ಕಾಗಿ ಓದುತ್ತಿದ್ದೇವೆ ಎಂದು ತಬ್ಬಿಬ್ಬಾಗುತ್ತಾರೆ. ಅವಶ್ಯವಾಗಿ ನಾವು ಏನು ಮಾಡುವುದಕ್ಕಾಗಿ ಓದುತ್ತೇವೆ? ಶ್ರೇಷ್ಠಾತಿ ಶ್ರೇಷ್ಠನು ಒಬ್ಬ ಅಲ್ಲಾ ಆಗಿದ್ದಾರೆ. ಅಲ್ಲಾಹನ ಮಕ್ಕಳು ನೀವು ಸಹ ಆತ್ಮಗಳಾಗಿದ್ದೀರೆಂದು ತಿಳಿಸಿಕೊಡಿ. ನಾವು ಅಲ್ಲಾಹನ ಬಳಿ ಹೋಗಬೇಕೆಂದು ಆತ್ಮವು ಬಯಸುತ್ತದೆ. ಯಾವ ಆತ್ಮವು ಮೊದಲು ಪವಿತ್ರವಾಗಿತ್ತೋ ಅದು ಈಗ ಪತಿತವಾಗಿದೆ. ಈಗ ಈ ಪ್ರಪಂಚವನ್ನಂತೂ ಸ್ವರ್ಗವೆಂದು ಹೇಳುವುದಿಲ್ಲ. ಈಗ ಎಲ್ಲ ಆತ್ಮಗಳು ಪತಿತರಾಗಿದ್ದಾರೆ. ಅಂದ ಮೇಲೆ ಅಲ್ಲಾಹನ ಮನೆಗೆ ಹೋಗಲು ಹೇಗೆ ಪಾವನರಾಗುವುದು? ಅಲ್ಲಿ ವಿಕಾರಿ ಆತ್ಮಗಳಿರುವುದಿಲ್ಲ. ಅಂದ ಮೇಲೆ ನಿರ್ವಿಕಾರಿಯಾಗಬೇಕು, ಅಂದರೆ ತಕ್ಷಣ ಸತೋಪ್ರಧಾನರಾಗಿ ಬಿಡುವುದಲ್ಲ. ಇದೆಲ್ಲವನ್ನು ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ. ಈಗ ಈ ತಂದೆ ಅಂದರೆ ಬ್ರಹ್ಮ ವಿಚಾರಸಾಗರ ಮಂಥನ ನಡೆಯುತ್ತದೆ. ಆದ್ದರಿಂದಲೇ ತಿಳಿಸುತ್ತಾರಲ್ವೇ, ಎಲ್ಲರಿಗೂ ಯಾರಿಗೆ ಹೇಗೆ ತಿಳಿಸಬೇಕೆಂದು ಯುಕ್ತಿಗಳನ್ನು ರಚಿಸಬೇಕು. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ನಾನು ಹೋಗಿ ಮಕ್ಕಳನ್ನು ದುಃಖದಿಂದ ಬಿಡಿಸೋಣ, ಸುಖಿಗಳನ್ನಾಗಿ ಮಾಡೋಣ ಎಂದು ಹೇಗೆ ತಂದೆಗೆ ವಿಚಾರ ಬಂದಿತೋ ಅದೇ ರೀತಿ ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ. ಮನೆ ಮನೆಗೂ ಸಂದೇಶ ಕೊಡುವ ಯುಕ್ತಿಗಳನ್ನು ರಚಿಸಬೇಕಾಗಿದೆ. ಸರ್ವರ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಜಯಮಾಲೆ ಮಣಿಗಳಾಗುವ ಪುರುಷಾರ್ಥ ಮಾಡಬೇಕು. ಪೂಜ್ಯರಾಗಬೇಕಾಗಿದೆ. ವರದಾನ: ಮಾಡುವವರು ಮತ್ತು ಮಾಡಿಸುವರ ಸ್ಮೃತಿಯಿಂದ ಲೈಟ್ನ ಕಿರೀಟಧಾರಿ ಭವ. ನಾನು ನಿಮಿತ್ತ ಕರ್ಮಯೋಗಿ, ಮಾಡುವವನಾಗಿದ್ದೇನೆ, ಮಾಡಿಸುವವರು ತಂದೆಯಾಗಿದ್ದಾರೆ. ಒಂದು ವೇಳೆ ಈ ಸ್ಮೃತಿಯು ಸ್ವತಃವಾಗಿಯೇ ಇರುತ್ತದೆ ಎಂದರೆ ಸದಾ ಲೈಟ್ನ ಕಿರೀಟಧಾರಿ ಹಾಗೂ ನಿಶ್ಚಿಂತ ಚಕ್ರವರ್ತಿ ಆಗಿಬಿಡುತ್ತೀರಿ. ತಂದೆ ಮತ್ತು ನಾನು ಅಷ್ಟೇ, ಮೂರನೆಯವರು ಯಾರೂ ಇಲ್ಲ. ಈ ಅನುಭೂತಿಯು ಸಹಜವಾಗಿ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿಬಿಡುತ್ತದೆ. ಯಾರು ಇಂತಹ ಚಕ್ರವರ್ತಿ ಆಗುತ್ತಾರೆ ಅವರೇ ಮಾಯಾಜೀತರು, ಕರ್ಮೇಂದ್ರಿಯಾಜೀತರು ಹಾಗೂ ಪ್ರಕೃತಿ ಜೀತರಾಗಿ ಬಿಡುತ್ತಾರೆ. ಆದರೆ ಒಂದು ವೇಳೆ ಯಾವುದೇ ತಪ್ಪಿನಿಂದ ಯಾವುದೇ ವ್ಯರ್ಥ ಭಾವದ ಹೊರೆಯು ತಮ್ಮ ಮೇಲೆ ತೆಗೆದುಕೊಂಡು ಬಿಡುತ್ತೀರೆಂದರೆ ಕಿರೀಟಕ್ಕೆ ಬದಲು ಚಿಂತೆಯ ಅನೇಕ ಹೊರೆಯು ತಲೆಯ ಮೇಲೆ ಬಂದು ಬಿಡುತ್ತದೆ. ಸ್ಲೋಗನ್: ಸರ್ವ ಬಂಧನಗಳಿಂದ ಮುಕ್ತರಾಗುವುದಕ್ಕಾಗಿ ದೈಹಿಕ ಸಂಬಂಧದಿಂದ ನಷ್ಟ ಮೋಹಿಯಾಗಿರಿ. ಅವ್ಯಕ್ತ ಸೂಚನೆ: ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ. ಯೋಗದಲ್ಲಿ ಯಾವಾಗ ಅನ್ಯ ಎಲ್ಲ ಸಂಕಲ್ಪಗಳು ಶಾಂತವಾಗುತ್ತವೆ, ಒಂದೇ ಸಂಕಲ್ಪ ಇರುತ್ತದೆ, ತಂದೆ ಮತ್ತು ನಾನು. ಇದಕ್ಕೆ ಶಕ್ತಿಶಾಲಿಯಾದ ಯೋಗವೆಂದು ಹೇಳಲಾಗುತ್ತದೆ. ತಂದೆಯ ಮಿಲನದ ಅನುಭೂತಿ ಇಲ್ಲದೆ ಅನ್ಯ ಎಲ್ಲ ಸಂಕಲ್ಪಗಳು ಸಮಾವೇಶವಾದಾಗ ಹೇಳಲಾಗುತ್ತದೆ ಜ್ವಾಲಾರೂಪದ ನೆನಪು. ಯಾವುದರಿಂದ ಪರಿವರ್ತನೆಯಾಗುತ್ತದೆ? ಓಂ ಶಾಂತಿ.